ಅಪ್ರಾಪ್ತ ಬಾಲಕಿಯೊಂದಿಗೆ ಅನುಚಿತ ವರ್ತನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಲ್ಲಿಕಾರ್ಜುನ ಮುತ್ಯಾನ ಜಾಮೀನು ಅರ್ಜಿ ತಿರಸ್ಕಾರಗೊಂಡಿದೆ. ಜಾಮೀನು ಅರ್ಜಿ ತಿರಸ್ಕಾರ ಮಾಡಿದೆ ಜಿಲ್ಲಾ ನ್ಯಾಯಾಲಯ. ಮಲ್ಲಿಕಾರ್ಜುನ ಮುತ್ಯ ಏನಿದ್ದಾನೆ ಅಪ್ರಾಪ್ತ ಬಾಲಕಿ ಜೊತೆ ಅನುಚಿತ ವರ್ತನೆ ಮಾಡಿರುವಂತಹ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅದಾದ್ಮೇಲೆ ಕೇಸ್ ಆಗುತ್ತೆ, ಜಾಮೀನು ಅರ್ಜಿ ಸಲ್ಲಿಸಿರ್ತಾರೆ. ಈಗ ಜಿಲ್ಲಾ ನ್ಯಾಯಾಲಯ ಏನಿದೆ ಜಾಮೀನು ಅರ್ಜಿಯನ್ನ ತಿರಸ್ಕಾರಗೊಳಿಸಿದೆ. ಮುತ್ಯಾಗೆ ಜಾಮೀನು ನೀಡದಂತೆ ಸರ್ಕಾರಿ ವಕೀಲರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಜಾಮೀನು ಅರ್ಜಿ ತಿರಸ್ಕಾರ ಆದಾಗ ಮುತ್ಯ ಭಕ್ತರಿಗೆ ಆತಂಕ ಶುರುವಾಗಿದೆ. ಜಾಮೀನು ಸಿಗುವಂತ ವಿಶ್ವಾಸದಲ್ಲಿ ಮುತ್ಯ ಭಕ್ತರಿದ್ರು, ಈ ಮಲ್ಲಿಕಾರ್ಜುನ ಮುತ್ಯ ಕೂಡ ಇದ್ರು. ಈಗ ಭಾರಿ ಆಘಾತ ಎದುರಾಗಿದೆ. ಮುತ್ಯಾನ ಮೇಲೆ ಗೋಗಿ ಠಾಣೆಯಲ್ಲಿ ದಾಖಲಾಗಿದ್ದ ಪೋಕ್ಸೋ ಕೇಸ್. ವಿಚಾರಣೆ ವೇಳೆಯಲ್ಲಿ ಮುತ್ಯಾನ ಮೊಬೈಲ್ ಜಪ್ತಿ ಮಾಡಿದ್ರು ತನಿಖಾಧಿಕಾರಿ ಶರಣಗೌಡ ನಾಮಣ್ಣನವರ್. ಪೊಲೀಸರು ಮುತ್ಯಾನ ಬಂಧಿಸ್ತಾರಾ ಅನ್ನೋ ಬಗ್ಗೆ ಈಗ ಟೆನ್ಷನ್ ಶುರುವಾಗಿದೆ ಮುತ್ಯ ಅಭಿಮಾನಿಗಳಿಗೆ. ಈ ಅಪ್ರಾಪ್ತ ಬಾಲಕಿ ಮೇಲೆ ಅನುಚಿತ ವರ್ತನೆ ಆದ ಮೇಲೂ ಕೂಡ ಮುತ್ಯಾನ ಭಕ್ತರು ಅದನ್ನ ಸಮರ್ಥನೆ ಮಾಡ್ಕೊಂಡಿದ್ರು. ಆ ಹುಡುಗಿಯ ಪೋಷಕರೇ ಆತನ ಮುಂದೆ ಇದ್ರು, ಅವರೇ ಏನು ಹೇಳಿಲ್ಲ, ನೀವು ಕಂಪ್ಲೇಂಟ್ ಕೊಡೋದಕ್ಕೆ ನೀವು ಯಾರು ಅನ್ನುವಂಥ ವಿಚಾರವನ್ನು ಮುಂದಿಟ್ಕೊಂಡು ಒಂದಷ್ಟು ಮಾತುಗಳು ಕೂಡ ಕೇಳಿ ಬಂದಿತ್ತು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ಗಣೇಶ್, ಮಲ್ಲಿಕಾರ್ಜುನ ಮುತ್ಯನ ಬಂಧನ ಪಕ್ಕಾನ ಜಾಮೀನು ಅರ್ಜಿ ಏನೆಲ್ಲ ಕಾರಣವನ್ನು ಮುಂದಿಟ್ಕೊಂಡು ತಿರಸ್ಕಾರ ಮಾಡಿದ್ದಾರೆ? ಧನುಶ್ರೀ, ಏನು ಇವತ್ತು ಯಾದಗಿರಿಯ ಜಿಲ್ಲಾ ನ್ಯಾಯಾಲಯದಲ್ಲಿ ಇವತ್ತು ತೀರ್ಪು ಇವತ್ತು ಏನು ತಿರಸ್ಕಾರವನ್ನ ಮಾಡಿದ್ದಾರೆ. ಮುತ್ಯನ ಜಾಮೀನು ತಿರಸ್ಕಾರ ಜಿಲ್ಲಾ ನ್ಯಾಯಾಲಯದ ತೀರ್ಪನ್ನು ಕೊಟ್ಟಿದೆ. ಮುತ್ಯ ಜಾಮೀನಿಗಾಗಿ ಅರ್ಜಿ ಹಾಕಿದ್ರು, ಮತ್ತೆ ಹೈಕೋರ್ಟ್ ನಲ್ಲೂ ಕೂಡ ಅರ್ಜಿ ಹಾಕಿದ್ರು. ಯಾಕಂತಂದ್ರೆ ಜಿಲ್ಲಾ ಕೋರ್ಟ್ ನಲ್ಲಿ ನಡಿಬೇಕಾದ್ರೆ ಹೈಕೋರ್ಟ್ಗೆ ಹಾಕಿದ್ರು. ಆ ಹಿನ್ನೆಲೆ ಅಲ್ಲಿ ಪ್ರಕರಣ ರದ್ದತಿಗಾಗಿ ಹಾಕಿದ್ರು. ಆ ಹಿನ್ನೆಲೆ ಹಿನ್ನಡೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಹೈಕೋರ್ಟ್ ನಿಂದ ವಾಪಸ್ ತೆಗೆದುಕೊಂಡ್ರು. ಈಗ ಮುತ್ಯನ ಕೇಸು ಏನು ಪ್ರಕರಣ ಕೋರ್ಟ್ ತೀರ್ಪು ಕೊಟ್ಟಿರ್ತಕ್ಕಂಥದ್ದು ಏನು ತಿರಸ್ಕಾರವನ್ನ ಮಾಡಿದೆ. ಈಗ ಪೊಲೀಸರು ಮುತ್ಯನ ಬಂಧಿಸ್ತಾರ, ಏನ್ ಮಾಡ್ತಾರ ಕಾದು ನೋಡ್ಬೇಕಾಗಿದೆ. ಒಟ್ಟಾರೆ ಪೊಲೀಸರು ಏನು ಯಾವ ನಡೆಯನ್ನ ತಗೋತಾರೆ, ಯಾಕೆ ಮತ್ತೆ ಮುತ್ಯನ ಹಿಂದೆ ಏನು ಪ್ರಭಾವಿ ರಾಜಕಾರಣಿಗಳು ಕೂಡ ಮುತ್ಯನ ಸಪೋರ್ಟಿಂಗ್ ನಿಂತಿದ್ದಾರೆ ಅಂತಕ್ಕಂತಹ ಮಾತುಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದ್ದಾವೆ. ಈಗ ಮತ್ತೆ 13ನೇ ತಾರೀಕು ಏನು ಮಠದ ಜಾತ್ರೆಯೂ ಕೂಡ ಇದೆ. ಏನು ಜಾತ್ರೆ ಆದ ನಂತರ ಪೊಲೀಸರು ಮುಂದಿನ ಸ್ಟೆಪ್ ತಗೋತಾರ, ಏನು ಬಂಧನ ಮಾಡ್ತಾರ, ಅಥವಾ ಮುತ್ಯ ಹೈಕೋರ್ಟ್ಗೆ ಹೋಗ್ತಾರ ಅಂತಕ್ಕಂಥದ್ದು ಕಾದು ನೋಡ್ಬೇಕಾಗಿದೆ. ಧನುಶ್ರೀ, ಒಟ್ಟಾರೆಯಲ್ಲಿ ಸಾಕಷ್ಟು ಟೆನ್ಷನ್ ಆಗಿದೆ. ಮುತ್ಯ ಕೂಡ ಬಹಳಷ್ಟು ಆಘಾತವಾಗಿದೆ. ಯಾಕಂದ್ರೆ ಇವತ್ತು ಬೇಲ್ ಸಿಗುತ್ತೆ ಅಂತಕ್ಕಂಥ ನಿರೀಕ್ಷೆಯಲ್ಲಿ ಮಲ್ಲಿಕಾರ್ಜುನ ಮುತ್ಯನ ಭಕ್ತರು ಮತ್ತೆ ಕುಟುಂಬಸ್ಥರು ಸಹ ಸಾಕಷ್ಟು ಕಾತುರದಿದ್ರು. ಆದ್ರೆ ನ್ಯಾಯಾಲಯ ಅವರಿಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದೆ ಅಂತ ಹೇಳ್ಬೇಕಾಗುತ್ತೆ. ಧನುಶ್ರೀ, ಗಣೇಶ್, ಇಲ್ಲಿಗ ಕೋರ್ಟ್ ಪೊಲೀಸರಿಗೆ ಏನ್ ಸೂಚನೆ ಕೊಟ್ಟಿದೆ ಅಂದ್ರೆ ಬಂಧನ ಮಾಡಿ ಅಂತ ಹೇಳಿದ್ಯಾ ಅಥವಾ ತನಿಖೆಗೆ ಒಳಪಡಿಸಿ ಅಂತ ಏನಾದ್ರು ಮಾಹಿತಿ ಕೊಟ್ಟಿದ್ಯಾ? ಧನುಶ್ರೀ, ಏನು ಈ ಪ್ರಕರಣದಲ್ಲಿ 75(2) ಅಂತ ಇದೆ. ಈ ಪ್ರಕರಣದಲ್ಲಿ ಬಂಧನ ಮಾಡೋದಕ್ಕೆ ಬರಲ್ಲ ಅಂತಕ್ಕಂತಹ ಮಾತನ್ನ ಏನು ತನಿಖಾಧಿಕಾರಿಗಳು ಮೌಖಿಕವಾಗಿ ಹೇಳಿರ್ತಕ್ಕಂಥದ್ದು. ಆದ್ರೆ ಮತ್ತೆ ಕೋರ್ಟ್ ಈಗ ಏನು ತೀರ್ಪು ಕೊಟ್ಟಿದೆ, ಏನು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಪೊಲೀಸರಿಗೆ ಸೂಚನೆಯನ್ನ ಕೊಟ್ಟಿದೆ. ಅದರ ಮೇಲೆ ನಿರ್ಧಾರ ಆಗುತ್ತೆ. ಧನುಶ್ರೀ, ಗಣೇಶ್, ಈಗ ಮುತ್ಯ ಎಲ್ಲಿದ್ದಾನೆ? ಈ ಮಲ್ಲಿಕಾರ್ಜುನ ಮುತ್ಯ ಸದ್ಯಕ್ಕೆ ಆತ ಪಬ್ಲಿಕ್ ಅಪಿಯರೆನ್ಸ್ ಆಗ್ತಾ ಇದಾರ ಹೇಗೆ ಅಂತ? ಧನುಶ್ರೀ, ಮಲ್ಲಿಕಾರ್ಜುನ ಮುತ್ಯ ಏನು ಒಂದು ತನಿಖೆಗೆ ಸಹಕಾರವನ್ನ ನೀಡ್ತಾ ಇದ್ದಾರೆ. ಮೊನ್ನೆ ಮಾರ್ಚ್ 5ನೇ ತಾರೀಕೆ ಏನು ತನಿಖೆಗೆ ಬಂದಿದ್ರು. ಒಂದು 6 ಗಂಟೆಗಳ ಕಾಲ ತನಿಖೆಯನ್ನು ಮಾಡಿದ್ರು. ತದನಂತರದಲ್ಲಿ ಮುತ್ತನ ಕೊನೆಯ ಪಕ್ಷದಲ್ಲಿ ಮುತ್ತನ ಮೊಬೈಲ್ ಅನ್ನು ಕೂಡ ಸೀಜ್ ಮಾಡಿದ್ರು. ಮತ್ತೆ ಸಂತ್ರಸ್ತ ಬಾಲಕಿ ಮತ್ತೆ ಸಂತ್ರಸ್ತ ತಂದೆ ತಾಯಿ ಪೋಷಕರ ಒಂದು ಹೇಳಿಕೆಯನ್ನು ತಗೊಂಡು ಕೋರ್ಟ್ ಅಲ್ಲಿ ಸಲ್ಲಿಕೆಯನ್ನು ಮಾಡಿದ್ರು, ಕೋರ್ಟ್ಗೆ ಸಲ್ಲಿಸಿದ್ರು. ಆ ವಿಚಾರವನ್ನ ಆ ಹಿನ್ನೆಲೆಯನ್ನು ಇಟ್ಕೊಂಡು ಏನು ಕೋರ್ಟ್ ವಾದ ಪ್ರತಿವಾದ ಇವತ್ತಾದ ನಂತರ ಈ ಒಂದು ಜಾಮೀನಿಗೆ ಅರ್ಜಿ ಕೋರಿರ್ತಕ್ಕಂಥದ್ದು ತಿರಸ್ಕಾರ ಆಗಿರ್ತಕ್ಕಂಥದ್ದು. ಧನುಶ್ರೀ, ಥ್ಯಾಂಕ್ ಯು ಗಣೇಶ್ ಪಾಟೀಲ್ ತಮ್ಮೆಲ್ಲ ಮಾಹಿತಿಗಾಗಿ.